ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲುವಿನ ಬಿಲ್ಲವ ಸಮಾಜದ ಕಚೇರಿಯಲ್ಲಿ ಸಮಾಜದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಉಡುಪಿ ಜಿಲ್ಲೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮುಳ್ಳಿಕಟ್ಟೆ ಸರ್ಕಲ್ ಸಂಪೂರ್ಣ ಜಲಾವೃತಗೊಂಡಿದ್ದು ಸವಾರರು ಪರದಾಡುವಂತಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ತುಕ್ಕು ಹಿಡಿದ ವಿದ್ಯುತ್ ಕಂಬ, ಬಡ ವ್ಯಾಪಾರಿಗಳ ಜೀವಕ್ಕೆ ಕಂಟಕ. ಕೊಡಗು ಜಿಲ್ಲೆ ನಾಪೋಕ್ಲುವಿನ ಬಿಲ್ಲವ ಸಮಾಜದ ಕಚೇರಿಯಲ್ಲಿ ಸಮಾಜದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ನಾಪೋಕ್ಲುವಿನ ಬಿಲ್ಲವ ಸಮಾಜದ ಕಚೇರಿಯಲ್ಲಿ ಬಿಲ್ಲವ ಸಮಾಜ ನಾಪೋಕ್ಲುವರ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಸಂಘದ ನಿವೃತ್ತ ಯೋಧರನ್ನ ಸನ್ಮಾನಿಸಿ ಗೌರವಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬಿಲ್ಲವ ಸಂಘದ ನಿವೃತ್ತ ಯೋಧರಾದ ಕೊರಗಪ್ಪ ಪೂಜಾರಿ, ವಿಠಲ ಬಿಬಿ, ಧನಂಜಯ್, ಅರುಣ, ನವೀನ್ ರವರು ಗೌರವ ಸ್ವೀಕರಿಸಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿದ ಕ್ಷಣಗಳು, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರಂತಹ ಅನೇಕ ವೀರ ಯೋಧರ ಸಾಹಸ, ಸೇನೆಯಲ್ಲಿ ಕಳೆದ ಕ್ಷಣಗಳನ್ನ ಸಭೆಯಲ್ಲಿ ಹಂಚಿಕೊಂಡರು. ಅತಿಥಿಯಾಗಿ ಆಗಮಿಸಿದ ಸಂಘದ ಸದಸ್ಯರಾದ ಬಿಕೆ ಮೋಹನ್ ರವರು ಮಾತನಾಡಿ, ಕಾರ್ಗಿಲ್ ಯುದ್ಧದ ನಂತರ ಕಾರ್ಗಿಲ್ ಆಪರೇಷನ್ ಅಲ್ಲಿ ಮಡಿದ ಸಮಾಜ ಬಾಂಧವರಾದ ಬಿಎಂ ದೇವಪ್ಪ ಅವರ ಬಲಿದಾನವನ್ನ ಸ್ಮರಿಸಿದರು. ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಯೋಧರನ್ನ ಸನ್ಮಾನಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಗಿಲ್ ಆಪರೇಷನ್ ಸಮಯದಲ್ಲಿ ಹುತಾತ್ಮರಾದ ದೇವಪ್ಪ ಬಿಎಂ ಅವರ ಸಹೋದರರಾದ ಬಿಎಂ ಪ್ರದೀಪ್ ರವರು ಮಾತನಾಡಿ, ಸಹೋದರ ಬಿಎಂ ದೇವಪ್ಪನವರು ಸೇನೆಯಲ್ಲಿ ತೋರಿದ ಧೈರ್ಯ, ಸಾಹಸವನ್ನ ನೆನೆಯುತ್ತಾ, ಸಹೋದರ ಕಳುಹಿಸಿದ ಅಂಚೆ ಪತ್ರವನ್ನ ನೆನೆಯುತ್ತಾ ಭಾವುಕರಾಗಿ, ಮುಂದಿನ ದಿನಗಳಲ್ಲಿ ಸೈನ್ಯದಲ್ಲಿದ್ದ ಪ್ರತಿಯೊಬ್ಬರನ್ನ ಗೌರವಿಸುವ ಕಾರ್ಯ ಸಂಘದಿಂದ ಮುಂದಿನ ದಿನಗಳಲ್ಲಿ ನಡೆಯಲಿದೆ ಎಂದರು. ಕುಮಾರಿ ಪ್ರಜ್ಞಾ, ಹರ್ಷ, ಡಿಜಾನ್, ಯಶು ಅವರು ಕಾರ್ಗಿಲ್ ವಿಜಯದ ಬಗ್ಗೆ ಭಾಷಣ ಮಾಡಿ ದೇಶಭಕ್ತಿ ಗೀತೆ ಹಾಡಿದರು. ಅಂತಿಮವಾಗಿ ಸೇನೆಯಲ್ಲಿ ಮಡಿದ ನಾಪೋಕ್ಲು ಗ್ರಾಮದ ದೇವಪ್ಪ ರವರಿಗೆ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಆಡಳಿತ ಮಂಡಳಿ, ಸಲಹಾ ಮಂಡಳಿ, ಸಂಘದ ಹಿರಿಯ ಮತ್ತು ಸಂಘದ ಸದಸ್ಯರು ಭಾಗವಹಿಸಿದ್ದರು. ಆಯ್ತು ಆ ಟ್ರೈನಿಂಗ್ ಮಾಡ್ದಂಗೆ ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಹೆಂಗೆ ಅಧ್ಯಕ್ಷರೇನಂಚಿನ ಪ್ರದೀಪ್ ಎಲ್ಲ ಅಣ್ಣೆ ಏನಾದ್ರು ಒಟ್ಟಿಗೆ ಇತ್ತು. ಒಟ್ಟಿಗೆ ಅಂತ ಕೇಳ್ತಾನೆ ಒಟ್ಟಿಗೆ ಟ್ರೈನಿಂಗ್ ಮಾಡ್ತಾ ಏನು ಚೂರು ಸೀನಿಯರ್ ಆಯ್ತು ಚೂರು ಜೂನಿಯರ್ ಅಂತ ಟ್ರೈನಿಂಗ್ ಅಂತಾನೆ ಇಂಕ್ಲೊಬ್ಬರು ಸೆಕೆಂಡ್ ಕೊರಿಯೋ ಲಾಸ್ಟ್ ದಿನ ಆಯ್ತು ಏನಾರು ಕೂಡ್ತದೆ ಟೀ ಪಾರ್ಟಿ ಬಂತು ಏನು ಹಂಚಿಕೊಡಿ ಓಡೆ ಕೊಪ್ಪಳಂದೇ ಗೊತ್ತಿದೆ ಅಂತ ಬೊಕ್ಕ ಮಾಡಿದ್ರೆ ಕುಪ್ವಾಡಾಗ ಬೋರ್ಡು ಕುಪ್ವಾಡಾಗ 36 ಕುಪ್ವಾಡ ನರ್ಪುರ ಡಿಸ್ಟಿಕ್ ಶ್ರೀನಗರಕ್ಕೆ ಮಿಕ್ತು ಮಾರ್ಚಲ್ಲಿ ಚೆನ್ನೈನಂಚಿನ ನನ್ನ ಅಣ್ಣ ಭೇಟಿಯಾದರೆ ಇಲ್ಲಿ ಮೊದಲ ಪುಸ್ತಕ ವಿಚಾರ ಅಂದ್ರಲ್ಲ ನಿಮ್ಮ ಜಾಗದಲ್ಲಿ ನಮ್ಮ ಈ ಒಂದು ಫಸ್ಟ್ ಪ್ರೋಗ್ರಾಮ್ ಕಾರ್ಗಿಲ್ ವಿಜಯೋತ್ಸವ ಮಾಡೋಣ ಅಂತ ಮೊದಲ ಪುಸ್ತಕ ವಿಚಾರ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಉಡುಪಿ ಜಿಲ್ಲೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಹೊಸಾಡು ಗ್ರಾಮದ ಮುಳ್ಳಿಕಟ್ಟೆ ಸರ್ಕಲ್ ಸಂಪೂರ್ಣ ಜಲಾವೃತಗೊಂಡಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಕಳೆದ ವಾರದಿಂದ ನಿರಂತರ ಮಳೆಯಿಂದಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಹೊಸಾಡು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 66ರ ಮುಳ್ಳಿಕಟ್ಟೆ ಸರ್ಕಲ್ ಸಂಪೂರ್ಣ ಜಲಾವೃತಗೊಂಡಿದ್ದು ವಾಹನ ಸವಾರರು ಹಾಗೂ ಸಾರ್ವಜನಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಸ್ತೆ ಮೇಲೆ ಮಳೆ ನೀರು ನದಿಯಂತೆ ಹರಿಯುತ್ತಿರುವ ದೃಶ್ಯಗಳು ಆತಂಕ ಮೂಡಿಸಿವೆ. ಹೌದು, ಸ್ಥಳೀಯರು ಐಆರ್ಬಿ ಇಲಾಖೆಯ ಅವೈಜ್ಞಾನಿಕ ಕಾಮಗಾರಿ ವೇಳೆ ಸಮರ್ಪಕ ನೀರು ಹರಿವಿನ ವ್ಯವಸ್ಥೆಯ ಕೊರತೆಯೇ ಈ ಸಮಸ್ಯೆಗೆ ಪ್ರಮುಖ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮಳೆ ಬಂದಾಗಲೆಲ್ಲ ಇದೇ ಪರಿಸ್ಥಿತಿ ಮರುಕಳಿಸುತ್ತಿದ್ದು ರಸ್ತೆ ಸುರಕ್ಷತೆಗೂ ಗಂಭೀರ ಅಪಾಯ ಉಂಟಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಜಲಾವೃತದಿಂದ ದ್ವಿಚಕ್ರ ವಾಹನದ ಸವಾರರು ಹಾಗೂ ಪಾದಚಾರಿಗಳು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ. ತಕ್ಷಣವೇ ಶಾಶ್ವತ ಪರಿಹಾರ ಕೈಗೊಂಡು ಮಳೆ ನೀರು ಸರಾಗವಾಗಿ ಹರಿಯುವಂತೆ ವೈಜ್ಞಾನಿಕ ಕಾಮಗಾರಿ ನಡೆಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮಾನ್ಯ ಶಾಸಕರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಎಲ್ಲಿದ್ದೀರಿ ಸ್ವಾಮಿ ಎಂದು ಸ್ಥಳೀಯರು ಪ್ರಶ್ನಿಸುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದಾಮೋದರ್, ಕುಂದಾಪುರ. ಪೊನ್ನಂಪೇಟೆ ತಾಲೂಕು ಗೋಣಿಕೊಪ್ಪದ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವತಿಯಿಂದ ಬಲ್ಲೆಮಣ್ಣೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸ್ವೆಟರ್ ಮತ್ತು ಕೊಡೆಗಳನ್ನು ವಿತರಿಸಿದರು. ಪೊನ್ನಂಪೇಟೆ ತಾಲೂಕು ಗೋಣಿಕೊಪ್ಪದ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಗೋಣಿಕೊಪ್ಪ ಇವರ ವತಿಯಿಂದ ಬಲ್ಯಮಂಡೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಸ್ವೆಟರ್ ಮತ್ತು ಕೊಡೆಯನ್ನ ಅಧ್ಯಕ್ಷರಾದ ಆಶಿಕ್ ಚಂಗಪ್ಪ, ಕಾರ್ಯದರ್ಶಿ ಶ್ರೀ ಮೇಕೇರಿರ ಮೋಹನ್, ಖಜಾಂಚಿ ಎಂಎಸ್ ಸಚಿನ್ ಬೆಳ್ಳಿಯಪ್ಪ, ಉಪಾಧ್ಯಕ್ಷರಾದ ಶ್ರೀ ಚೇತನ್, ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸಂಜೀವ್ ನಾಯರ್, ವಕೀಲರು, ನಿಕಟಪೂರ್ವ ಅಧ್ಯಕ್ಷರಾದ ದಿಲ್ ಕುಮಾರ್, ಮನ್ನಕ್ಕ ಮನೆಬಾಲು, ನಿರ್ದೇಶಕರಾದ ಆಂಟೋನಿ, ಜಿತೇಂದ್ರ ಹಾಗೂ ಸದಸ್ಯರು
ಮಕ್ಕಳಿಗೆ ಸ್ವೆಟರ್, ಕೊಡೆ, ಸಿಹಿ ವಿತರಿಸಿ ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಹಾಜರಾಗಬೇಕು, ಓದಿನಲ್ಲಿ ಎಲ್ಲರೂ ಮುಂದಿರಬೇಕೆಂದು ಆಶಿಕ್ ಚಂಗಪ್ಪ ತಿಳಿಸಿದರು. ಇದೇ ಸಂದರ್ಭ ಮುಖ್ಯ ಶಿಕ್ಷಕರಾದ ಕೆಪಿ ಪವಿತ್ರ, ಸಹ ಶಿಕ್ಷಕರಾದ ತಿರುನೆಲ್ಲಿಮಡ ಜೀವನ್, ಸುನೋಜಮ್ಮ, ಸೌಮ್ಯ, ಆಶಾ ಕಾರ್ಯಕರ್ತೆ ಶ್ರೀಮತಿ ಕಾಂಚನ, ಪ್ರೇಮ ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ತುಕ್ಕು ಹಿಡಿದ ವಿದ್ಯುತ್ ಕಂಬ, ಬಡ ವ್ಯಾಪಾರಿಗಳ ಜೀವಕ್ಕೆ ಕಂಟಕ ಎದುರಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ವಾರ್ಡ್ ನಂಬರ್ 5ರ ಕಾಯಿಪಲ್ಯ ಮಾರುಕಟ್ಟೆಯ ತಗಾರಿ ಗಲ್ಲಿಯಲ್ಲಿರುವ ಕಬ್ಬಿಣದ ವಿದ್ಯುತ್ ಕಂಬವೊಂದು ತೀವ್ರವಾಗಿ ತುಕ್ಕು ಹಿಡಿದು ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಕಟ್ಟಾಗಿದ್ದು, ಬಡ ತರಕಾರಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರ ಜೀವಕ್ಕೆ ತೀವ್ರ ಆತಂಕ ತಂದೊಡ್ಡಿದೆ. ಮಳೆಯಾಗುತ್ತಿರುವುದರಿಂದ ಕೆಳಭಾಗದಲ್ಲಿ ಮುರಿದು ಬಿದ್ದಿರುವ ಈ ಕಬ್ಬಿಣದ ಕಂಬಕ್ಕೆ ವಿದ್ಯುತ್ ಪ್ರವಹಿಸುತ್ತಿದೆ. ಇದೇ ಕಂಬದ ಕೆಳಗೆ ದಿನನಿತ್ಯ ಬಡ ತರಕಾರಿ ವ್ಯಾಪಾರಿಗಳು ಕುಳಿತು ವ್ಯಾಪಾರ ಮಾಡುತ್ತಿದ್ದು, ಸಾವಿರಾರು ಸಾರ್ವಜನಿಕರು ಸಂಚರಿಸುತ್ತಾರೆ. ಮಳೆಯ ನೀರು ಮತ್ತು ವಿದ್ಯುತ್ ಸ್ಪರ್ಶದಿಂದ ಯಾವಾಗ ಏನು ಅನಾಹುತ ಸಂಭವಿಸುತ್ತದೆಯೋ ಎಂಬ ಭಯದಲ್ಲೇ ವ್ಯಾಪಾರಿಗಳು ಕಾಲ ಕಳೆಯುವಂತಾಗಿದೆ. ಮಾರುಕಟ್ಟೆಯಲ್ಲಿರುವ ಒಂದು ಕಬ್ಬಿಣದ ಕಂಬಕ್ಕೆ ಪ್ಲಾಸ್ಟಿಕ್ ಪೈಪ್ ಕಟ್ ಮಾಡಿ ಹಾಕಿ ಅಪಾಯ ತಪ್ಪಿಸುವ ಸಣ್ಣ ಪ್ರಯತ್ನ ಮಾಡಲಾಗಿದ್ದರೆ, ಪಕ್ಕದಲ್ಲೇ ಇರುವ ಮತ್ತೊಂದು ಕಂಬಕ್ಕೆ ಯಾವುದೇ ರಕ್ಷಣೆಯನ್ನು ನೀಡದೆ ಹಾಗೆಯೇ ಬಿಡಲಾಗಿದೆ. ಸಂಬಂಧಪಟ್ಟ ಹೆಸ್ಕಾಂ ಹಾಗೂ ಸ್ಥಳೀಯ ಆಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಹೋದರೂ ಸಮಸ್ಯೆಯನ್ನ ಶಾಶ್ವತವಾಗಿ ಬಗೆಹರಿಸದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಕಟ್ಟಾಗಿತ್ತು ಹೇಳ್ರಿ? ಕಟ್ಟಾಗಿದ್ರಿ ಪೂರ? ಸ್ವಲ್ಪ ಓದೈತಿ. ಇದು ಯಾರಿಗೆ ಹೇಳಿರಿ ನೀವು? ಮುನ್ಸಿಪಾಲಿಟಿ ಹೇಳೈತಿ, ಕೆಬಿ ಅವ್ರಿಗೆ ಹೇಳೈತಿ. ಯಾವಾಗ ಹೇಳಿರಿ? ಕೆಬಿ ಯಾರಿಗೆ? ಹೊಡ್ಕೊಂಡು ಹೋಗ್ಯಾರ. ಯಾರು? ಕೆಬಿ ಲೈಮನ್ಗಳಿಗ್ರಿ? ಸರ್, ಈಗ ಕಾಯಿಪಲ್ಯಪೇಟೆ ಮಾರುಕಟ್ಟೆಯಲ್ಲಿ ಮೇನ್ ಮಾರುಕಟ್ಟೆಯಲ್ಲಿ DCC ಬ್ಯಾಂಕ್ ಹತ್ತಿರ ಅಲ್ಲಿ ಲೈಟ್ ಕಂಬಗಳು, ಕಬ್ಬಿಣದ ಲೈಟ್ ಕಂಬ ಕಟ್ಟಾಗಿರುತ್ತದೆ ಮತ್ತು ಒಂದೆರಡು ಕಡೆ ಕರೆಂಟ್ ಕಂಬ ಮಳೆ ಆದಾಗ ಕಬ್ಬಿಣದ ಕಂಬ ಇರೋದ್ರಿಂದ ಕರೆಂಟ್ ಬರ್ತೈತ್ರಿ. ಅಲ್ಲಿ ಯಾವುದೇ ರೀತಿ ಹೌಸ್ಕಾಮ್ ಇಲಾಖೆ ನೋಡ್ತಾ ಇದೆ, ಆದರೆ ಗಮನ ಹರಿಸ್ತಾ ಇಲ್ಲ. ಮಾಡಬೇಕಂತೇಳಿ ಅವ್ರ ಮನಸ್ಸು ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಇವತ್ತು ಅಥಣಿ ನಗರದಲ್ಲಿ ಕಾಯಿಪಲ್ಯ ಮಾರುಕಟ್ಟೆ ಆಗಲಿ ಅಥವಾ ಇನ್ನುಳಿದ ಕಡೆ ಒಂದು ಮಳೆ ಅಭಾವದಿಂದ ಹಾಗೂ ಈ ಒಂದು KEB ಇಲಾಖೆಯ ಒಂದು ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಯಾವುದೇ ರೀತಿ ಸರಿಯಾಗಿ ಒಂದು ಲೈಟದ ಕಂಬಗಳ ವ್ಯವಸ್ಥೆಯನ್ನು ಮಾಡ್ತಾಯಿಲ್ಲ. ಈ ಕೆಲವು ವರ್ಷಗಳಿಂದ ಅಲ್ಲಿ ಕಂಬಗಳನ್ನು ಅಳವಡಿಸಿದ್ದು ಅದು ಕಳಪೆ ಒಂದು ಕೊಳೆತ ಸ್ಥಿತಿಯಲ್ಲಿ ಕಂಬಗಳು ಇದ್ದರೂ ಕೂಡ ಅಲ್ಲಿ ಜನರ ಒಂದು ಜೀವಕ್ಕೆ ಕುತ್ತು ಇದ್ದರೂ ಕೂಡ ಅದರ ಬಗ್ಗೆ ಗಮನ ಹರಿಸದೇ ಇರುವುದೊಂದು ನಾಚಿಕೆಗೆಟ್ಟನ ಸಂಗತಿ. ಏಕೆ ಸಾಕಷ್ಟು ಸಲ KEB ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಇದು ನಮಗೆ ಸಂಬಂಧ ಇಲ್ಲದಂತೆ ವರ್ತಿಸುವುದು ಒಂದು ನಾಚಿಕೆಗೆಟ್ಟನ ಸಂಗತಿ. ಏಕೆಂದರೆ ಇದೇ ರೀತಿ ಮುಂದುವರೆದರೆ ಇಲ್ಲಿ ಆಗುವ ಅನಾಹುತಗಳಿಗೆ ತಾವೇ ಹೊಣೆಗಾರರು ಹಾಗೂ ಎಲ್ಲ ಒಂದು ಸ್ಥಿತಿಯಲ್ಲಿರುವಂಥ ಕಂಬಗಳನ್ನು ತೆಗೆದು ಒಂದು ನವೀಕರಣವನ್ನು ಕಂಬಗಳನ್ನು ಅಳವಡಿಸಿ ಒಂದು ಜನರ ಜೀವಕ್ಕೆ ಒಂದು ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಮಾತ್ರ ಕೂಡ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಇದೇ ರೀತಿ ತಾವು ಗಮನ ಹರಿಸದಿದ್ದರೆ ಒಂದು ತಮ್ಮ ವಿರುದ್ಧ ಮೇಲಾಧಿಕಾರಿಗಳ ಗಮನಕ್ಕೆ ಕೂಡ ತರುವುದು ಅನಿವಾರ್ಯವಾಗಿದೆ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲುವಿನ ಬಿಲ್ಲವ ಸಮಾಜದ ಕಚೇರಿಯಲ್ಲಿ ಸಮಾಜದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಉಡುಪಿ ಜಿಲ್ಲೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮುಳ್ಳಿಕಟ್ಟೆ ಸರ್ಕಲ್ ಸಂಪೂರ್ಣ ಜಲಾವೃತಗೊಂಡಿದ್ದು ಸವಾರರು ಪರದಾಡುವಂತಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ತುಕ್ಕು ಹಿಡಿದ ವಿದ್ಯುತ್ ಕಂಬ, ಬಡ ವ್ಯಾಪಾರಿಗಳ ಜೀವಕ್ಕೆ ಕಂಟಕ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.